जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम नमः शिवाय शिवाय नमः ओम द्रां द्रीं द्रौं सह शुक्राय नमः ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ವರಮಹಾಲಕ್ಷ್ಮಿ ಹಬ್ಬ ಯಾವ ಸಮಯದಲ್ಲಿ ದೇವರನ್ನ ಕೂರಿಸ್ಬೇಕು, ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ವಿಶೇಷವಾದಂಥ ವಸ್ತುವನ್ನು ನಾವಿಟ್ಟು 21 ದಿನಗಳ ಕಾಲ ಪೂಜೆ ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಹಣಕಾಸು ಪರಿಸ್ಥಿತಿ ಎಷ್ಟೇ ಡೌನಲ್ಲಿದ್ರೂ ಕೂಡ ವಿಷ್ಣು ಸಮೇತ ಲಕ್ಷ್ಮಿಯ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಆ ಒಂದು ಪೂರ್ತಿ ರೆಮಿಡಿನ ಹೇಳ್ತೀನಿ, ತಪ್ಪದಲ್ಲೇ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಲಕ್ಷ್ಮಿಯನ್ನು ಕೂರಿಸ್ತಕ್ಕಂಥ ಸಮಯ ನೋಡೋಣ. ಬೆಳಗ್ಗೆ 6:35ರಿಂದ 8:15ವರೆಗೆ ಕೂರಿಸ್ಬೋದು. ಬೆಳಗ್ಗೆ ಡಿಸ್ಕ್ರಿಪ್ಷನ್ಲೂ ಕೂಡ ಟೈಮ್ನ ಕೊಟ್ಟಿರ್ತೀನಿ. ಮಧ್ಯಾಹ್ನ 12:15ರಿಂದ 2:10 ಕೂರಿಸ್ಬೋದು. ಸಂಜೆ 6:35ದಿಂದ 8:05 ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಸಂಜೆನೂ ಕೂಡ ಪೂಜೆ ಮಾಡ್ಬೋದು. ಇದು 3 ಸಮಯ. ಇಂಥ ಒಂದು ವಿಶೇಷ ದಿನ ಲಕ್ಷ್ಮೀ ಪ್ರಾಪ್ತಿಗಾಗಿ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಗೋಮತಿ ಚಕ್ರ. ಗೋಮತಿ ಚಕ್ರನ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. 6 ಗೋಮತಿ ಚಕ್ರನ ತಗೊಳ್ಳಿ, ಮತ್ತು ಅದನ್ನು ಒಂದು ತಟ್ಟೆಯಲ್ಲಿ ಇಡಿ. ಒಂದು ಸಮತಟ್ಟಾಗಿರ್ತಕ್ಕಂಥ ತಟ್ಟೆಯಲ್ಲಿ 6 ಗೋಮತಿ ಚಕ್ರನ ಇಡಿ. ಅದರ ಮೇಲೆ ಲಕ್ಷ್ಮಿಗೆ ಪ್ರಿಯವಾದ ಕಮಲದ ಹೂವನ್ನು ಇಡಿ. ಇಟ್ಟು ನಿಮ್ಮ ಮನಸ್ಸಿನ ಒಂದು ಅಭಿಲಾಷೆ, ಆಸೆ ಏನೇನಿದೆ ಅದನ್ನು ಹೇಳ್ತಕ್ಕಂಥದ್ದು. ತಟ್ಟೆಯಲ್ಲಿ ಜೋಡಿಸ್ತಕ್ಕಂಥದ್ದು, ಅದರ ಮೇಲೆ ಕಮಲದ ಹೂವನ್ನು ಇಡುವಂಥದ್ದು. ಪಕ್ಕದಲ್ಲಿ ಈ ರೀತಿ ಒಂದು ಬೌಲ್ನ ಇಟ್ಕೊಂಡು ಅಂಗಡಿಯಿಂದ ತಂದಿರತಕ್ಕಂಥ ಕುಂಕುಮನ್ನು ತಗೊಳ್ಬೇಕು. ಒಂದು ಚಿಟಿಕೆ. ಓಂ ವಿಷ್ಣುಪ್ರಿಯಾಯೈ ನಮಃ, ಓಂ ವಿಷ್ಣುಪ್ರಿಯಾಯೈ ನಮಃ, ಓಂ ವಿಷ್ಣುಪ್ರಿಯಾಯೈ ನಮಃ. ಈ ರೀತಿ 21 ಬಾರಿ ಅರ್ಚನೆಯನ್ನು ಈ ಕುಂಕುಮದ ಬಟ್ಟಲಿಗೆ ಹಾಕಿ, ಅಂದರೆ ದೇವಿಯ ಒಂದು ಮಂತ್ರನ ಹೇಳಿ ಈ ಬಟ್ಟಲನ್ನು ಏನು ಗೋಮತಿ ಚಕ್ರ ಇಟ್ಟಿರ್ತೀರ ತಟ್ಟೆ ಅದ್ರ ಮುಂದೆ ಇಡ್ತಕ್ಕಂಥದ್ದು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ನಾಳೆಯಿಂದ ಪ್ರಾರಂಭ ಮಾಡಿ 21 ದಿನಗಳ ಕಾಲ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ 21 ಬಾರಿ ಈ ಮಂತ್ರನ ಹೇಳಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಒಂದು ರೀತಿಯ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಓಂ ವಿಷ್ಣುಪ್ರಿಯಾಯೈ ನಮಃ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ, ಲಕ್ಷ್ಮಿಯ ಒಂದು ಪವರ್ಫುಲ್ ಮಂತ್ರ ಅಂತಲೇ ಹೇಳ್ತಕ್ಕಂಥದ್ದು. ಓಂ ವಿಷ್ಣುಪ್ರಿಯಾಯೈ ನಮಃ. ಸೊ ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಲ್ಲ, ಪ್ರತಿ ದಿವಸನೂ ಕೂಡ ಇದೇ ಬಟ್ಟಲಿಗೆ ಹೊಸ ಕುಂಕುಮನ ತೊಗೊಂಡು ಈ ಹೆಬ್ಬೆರಳು ಮತ್ತು ಉಂಗುರದ ಬೆರಳಲ್ಲಿ ಒಂದು ಚಿಟಿಕೆಯನ್ನು ತಗೊಂಡು ಅರ್ಚನೆಯನ್ನು ಮಾಡಬೇಕು. ಓಂ ವಿಷ್ಣುಪ್ರಿಯಾಯೈ ನಮಃ, ಓಂ ವಿಷ್ಣುಪ್ರಿಯಾಯೈ ನಮಃ, ಓಂ ವಿಷ್ಣುಪ್ರಿಯಾಯೈ ನಮಃ. 21 ದಿನಗಳ ಕಾಲ ಮಾಡಿದ ನಂತರ 21ನೇ ದಿನ, ವಾರ ಯಾವುದೇ ಬರಲಿ, ಈ ಏನು ಗೋಮತಿ ಚಕ್ರ ಪ್ರಾರ್ಥನೆಯನ್ನು ಮಾಡಿರ್ತೀರ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು, ಬೀರೂನಲ್ಲಿ ಇಡ್ಬೋದು, ನಿಮ್ಮ ಪರ್ಸಲ್ಲಿ ಒಂದೊಂದು ಇಟ್ಕೊಳ್ಬೋದು. ಮನೆಯವರೆಲ್ಲರೂ ಬಹಳ ಅದ್ಭುತವಾದಂಥ ಚೇಂಜಸ್ನ ಕೊಡುತ್ತೆ. ಪವರ್ಫುಲ್ ರೆಮಿಡಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರಾರಂಭ ಮಾಡಿ. ಅಕಸ್ಮಾತ್ ಹೆಣ್ಮಕ್ಳು ಅವರ ಮಂತ್ಲಿ ಒಂದು ಏನಿರುತ್ತೆ ಅದು 5 ಡೇಸ್ ಸ್ಕಿಪ್ ಮಾಡಿನೂ ಕೂಡ 21 ಡೇಸ್ ಮಾಡ್ಬೋದು. ಈ ಶುಕ್ರವಾರ ಮಾಡೋಕ್ಕಾಗದೇ ಇರೋ ಮುಂದಿನ ಶುಕ್ರವಾರನೂ ಕೂಡ ಪ್ರಾರಂಭ ಮಾಡ್ಬೋದು. ಬಹಳ ಅದ್ಭುತವಂತ ರಿಸಲ್ಟ್ ಕೊಡುತ್ತೆ. ಎಲ್ಲರಿಗೂ ಆ ಲಕ್ಷ್ಮಿಯ ಕಟಾಕ್ಷ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಗೋಮತಿ ಚಕ್ರ 6 ಬೇಕಾಗಿರೋದು, ತುಂಬ ಸರಳವಾಗಿರ್ತಕ್ಕಂಥದ್ದು. ಮಾಡಿ ಎಲ್ಲರಿಗೂ ವಿಷ್ಣು ಸಮೇತ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನೂ ಕೊಟ್ಟು ಸದಾಕಾಲ ನಿಮ್ಮನ್ನು ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.